ಜಮೀರ್ ಸರು ಆ ಒಂದು 5 ಕಂಡೀಷನ್ ಅನ್ನ ಹಾಕಿದ್ರಂತೆ. ಹಾಗಾದ್ರೆ ಆ ಒಂದು 5 ಕಂಡೀಷನ್ ಯಾವುದು? ಶಾಮನೂರು ಫ್ಯಾಮಿಲಿಗೆ ಟೆನ್ಷನ್ ಕೊಡುವಂತಹ ಆ ಕಂಡೀಷನ್ ನಲ್ಲಿ ಏನಿದೆ ಅನ್ನೋದೇ ಈ ಹೊತ್ತಿನ ವಿಶೇಷ. ನಾನು ಕಾವ್ಯ ಹೆಗಡೆ. ತೀವ್ರ ಕುತೂಹಲವನ್ನ ಮೂಡಿಸಿದಂತಹ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಅಂತೂ ಇಂತೂ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡೇ ಬಿಡ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಮಲ್ಲಿಕಾರ್ಜುನ್ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೆ HY ಮೇಠಿ ಅವರ ಕಿರಿಯ ಪುತ್ರ ಉಮೇಶ್ ಮೇಠಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ವಿಚಾರಗಳು ಗೊತ್ತಿದ್ದಾವೆ ನಿಮಗೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದು ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಈ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಅವರು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಆ ಉಪಚುನಾವಣೆಯಲ್ಲಿ ಅವರ ಮೊಮ್ಮಗ ಸಮರ್ಥ ಸ್ಪರ್ಧೆಗಿಳಿದಿದ್ದಾರೆ. ಈ ಮೂಲಕ ಶಾಮನೂರು ಕುಟುಂಬದ 3ನೇ ತಲೆಮಾರು ಚುನಾವಣಾ ಅಖಾಡಕ್ಕೆ ಇಳಿದಂತೆ ಆಗುತ್ತೆ. ಸಮರ್ಥಿಗೆ ತನ್ನ ಮೊದಲ ಪ್ರಯತ್ನದಲ್ಲಿ ಸ್ವಪಕ್ಷದಲ್ಲೇ ಬಂಡಾಯದ ಬಿಸಿ ತಟ್ಟುಬಿಟ್ಟಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಟಿಕೆಟ್ಗಾಗಿ ತೀವ್ರ ಪೈಪೋಟಿಯನ್ನ ನಡೆಸ್ತಾ ಇದ್ದು ತಮ್ಮ ಸಮುದಾಯದ ಆಕಾಂಕ್ಷಿಗಳಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಪಟ್ಟಿಡ್ಕೊಂಡು ಕುತ್ಕೊಂಡಿದ್ರು. ತಮ್ಮವರಿಗೆ ಟಿಕೆಟ್ ಅನ್ನ ಕೊಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹೈಕಮಾಂಡ್ ನಾಯಕರನ್ನ ಬ್ಲಾಕ್ ಮೇಲ್ ಮಾಡಿಸಿದ್ರು, ಹೆದರ್ಸಿದ್ರು. ಆದ್ರೆ ಇದ್ಯಾವುದಕ್ಕೂ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ಯಾಕೆ ಸೊಪ್ಪು ಹಾಕಿಲ್ಲ ಅಂತಂದ್ರೆ, ಯಾರು ನಿಧನ ಹೊಂದಿರ್ತಾರೋ ಅವರ ಕುಟುಂಬಸ್ಥರಿಗೆ ಏನಾದ್ರೂ ಟಿಕೆಟ್ ಅನ್ನ ನೀಡಿದ್ರೆ ಅನುಕಂಪದ ಅಲೆ ಅನ್ನೋದಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅನುಕಂಪದ ಅಲೆಯನ್ನ ನೋಡ್ತಾರೆ. ಎಲ್ಲಾ ಸಮಾಧಾನ ಮಾಡಿಕೊಂಡಿರುವಂತಹ ಹೈಕಮಾಂಡ್ ಸಮರ್ಥಿಗೆ ಟಿಕೆಟ್ ಅನ್ನ ನೀಡುವಲ್ಲಿ ಯಶಸ್ವಿ ಆಗ್ತಾರೆ. ಸಮರ್ಥಿಗೆ ಕೊಡ್ತೀನಿ ಅಂತ ಹೇಳಿ ಕೂತ್ಕೊಳ್ತಾರೆ. ಅನುಕಂಪದ ಅಲೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಸಮರ್ಥಿಗೆ ಈ ಬಾರಿ ಟಿಕೆಟ್ ಕೊಡಬೇಕಾದ್ರೆ 2 ಷರತ್ತು ಪಾಲಿಸು 5 ಷರತ್ತು ಅಂತ ಕೇಳ್ತೇನೆ ನಾನು. 5 ಷರತ್ತು ಪಾಲನೆ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ ಜಮೀರ್ ಅಹಮದ್ ಖಾನ್. ಮುಸ್ಲಿಂ ತಂಡ ಹೈಕಮಾಂಡ್ ಮುಂದೆ ಈ ರೀತಿಯಾಗಿರುವಂತಹ ಒಂದು ಸವಾಲನ್ನು ಇಟ್ಟಿದ್ದಾರೆ. ಮೊದಲನೆಯದು, ಮುಂದಿನ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನೋದು. ಎರಡನೇದಾಗಿ, ರಾಜ್ಯಸಭಾ ಹಾಗೂ ಪರಿಷತ್ ಸದಸ್ಯರ ಚುನಾವಣೆಗೆ ಅಲ್ಪಸಂಖ್ಯಾತರನ್ನ ಪರಿಗಣಿಸಬೇಕು ಅನ್ನೋದು. ಈ ಕಂಡೀಷನ್ಗೆ ಒಪ್ಪಿರುವಂತಹ ಹೈಕಮಾಂಡ್ ನಾಯಕರು ಆಯ್ತು ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ದಾರಂತೆ. ಅಲ್ಪಸಂಖ್ಯಾತ ಮತಗಳು ಚದುರು ಹೋಗದಂತೆ ನೋಡ್ಕೊಳ್ಳಿ, ಸಮರ್ಥಿಗೆ ತಮ್ಮ ಸಮುದಾಯದಿಂದ ಒಮ್ಮತ ಬೆಂಬಲವನ್ನ ನೀಡಿ ಗೆಲ್ಲಿಸಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರಂತೆ. ಜವಾಬ್ದಾರಿಯನ್ನ ಜಮೀರ್ ಹೆಗಲಿಗೆ ಹಾಕಿದ್ದಾರಂತೆ. ಆದ್ರೆ ಇತ್ತ ದಾವಣಗೆರೆಯಲ್ಲಿ ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ದಾರೆ. ಇವತ್ತು ನೋಡಬೇಕಾಗಿತ್ತು ಯಾವ ಮಟ್ಟಿಗೆ ಬಂಡಾಯ ಎದ್ದಿದ್ದಾರೆ ಅಂತ ಹೇಳಿ. ಈಗಾಗಲೇ ನಾಮಪತ್ರ ಸಲ್ಲಿಸಿರುವಂತಹ ಸಾದಿಕ್ ಪೈಲ್ವಾನ್ ಟಿಕೆಟ್ ಕೈತಪ್ಪುವುದಕ್ಕೆ ಸ್ವಪಕ್ಷದ ವಿರುದ್ಧವೇ ತೊಡೆ ತಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿಯೋಲ್ಲ ಅಂತ ಹೇಳಿದ್ರು. ಇವತ್ತು ನೂರಾರು ಮುಖಂಡರ ಜೊತೆಗೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿ ಸವಾಲನ್ನು ಹಾಕಿದ್ರು. ಇದರಿಂದ ಆರಂಭದಲ್ಲಿಯೇ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಅಲ್ಲಿರುವಂತಹ ಮುಸ್ಲಿಂ ನಾಯಕರು ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇಲ್ಲಿ 60ಕ್ಕೂ ಹೆಚ್ಚು ಮುಸ್ಲಿಂ ಮತಗಳು ಇರೋದ್ರಿಂದ ಕಾಂಗ್ರೆಸ್ ವೋಟ್ ಬ್ಯಾಂಕಿಂಗ್ ಆಗಿರೋದು ಅಲ್ಪಸಂಖ್ಯಾತರ ಮತಗಳ ಬಂಡಾಯ ಅಭ್ಯರ್ಥಿಗೆ ಶಿಫ್ಟ್ ಆದ್ರೆ ಕೈ ಅಭ್ಯರ್ಥಿಗೆ ಡ್ಯಾಮೇಜ್ ಆಗುವುದು ಖಂಡಿತ. ಇಲ್ಲಿ ವೋಟ್ ಡಿವೈಡ್ ಆದ್ಬಿಟ್ರೆ ಹೆಚ್ಚಿನ ಮತಗಳು ಕಾಂಗ್ರೆಸ್ ಕೈ ತಪ್ಪಲ್ಲ ಅನ್ನೋದು ನಿಜವಾದ್ರೂ ಕೂಡ ಹೈಕಮಾಂಡ್ ಮಾತ್ರ ಕಟ್ಟಿಟ್ಟ ಬುದ್ಧಿಯೇ. ಹೀಗಾಗಿ ಇನ್ನೂ ಬಾಕಿ ಇರುವಂತಹ ಕೆಲ ದಿನಗಳಲ್ಲಿ ಈ ಒಂದು ಸಮಸ್ಯೆಯನ್ನ ಕಾಂಗ್ರೆಸ್ ಪಕ್ಷ ಹೇಗೆ ಬಗೆಹರಿಸಲಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದರ ನಡುವೆಯಲ್ಲಿ ಸಾಕಷ್ಟು ಮುಸ್ಲಿಂ ಬಾಂಧವರು ಪ್ರತಿಭಟನೆಯನ್ನ ಮಾಡ್ತೇನೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ದಗ ಅಂತ ಹೊತ್ಕೊಂಡು ಉರಿತಾ ಇದೆ. ಯಾವ ರೀತಿಯಾಗಿ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಒಗ್ಗೂಡಿಸುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.